ಓಂ ಶಾಂತಿ. ಮುರಳಿಯ ದಿನಾಂಕ 25/3/2022. मीठे बच्चे, बाप ही तुम्हारा बाप, टीचर और गुरु है. उनका जीते जी बनकर माला में पिरो जाना है. ಮಧುರ ಮಕ್ಕಳೇ, ತಂದೆಯೇ ನಿಮಗೆ ತಂದೆ, ಗುರು, ಶಿಕ್ಷಕ ಆಗಿದ್ದಾರೆ. ಬದುಕಿರುವಾಗಲೇ ಅವನ ಮಕ್ಕಳಾಗಿ ವಿಜಯಮಾಲೆಯ ಮಣಿಯಾಗಿ ಬರಬೇಕು. ಸಂಗಮ ಯುಗದಿಂದ ಹೋಗುವಾಗ ವಿಜಯಮಾಲೆಯ ಮಣಿಯಾಗಿ ಹೋಗಬೇಕು. ಪ್ರಶ್ನೆ: तुम बच्चे किस निश्चय के आधार से पक्के ब्राह्मण बनते हो? ನೀವು ಮಕ್ಕಳು ಯಾವ ನಿಶ್ಚಯದ ಆಧಾರದಿಂದ ಪಕ್ಕಾ ಬ್ರಾಹ್ಮಣ ಆಗ್ತೀರಿ? तुम्हें पहला निश्चय हुआ कि इन आँखों से देह सहित जो कुछ दिखाई देता है यह सब पुराना है. यह दुनिया बहुत चीची है. यह हमारे रहने लायक नहीं. ನೀವು ಮಕ್ಕಳು ಯಾವ ನಿಶ್ಚಯದ ಆಧಾರದಿಂದ ಪಕ್ಕಾ ಬ್ರಾಹ್ಮಣ ಆಗ್ತೀರಿ? ಉತ್ತರದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ನಿಮಗೆ ಮೊದಲನೇ ನಿಶ್ಚಯ ಆಗಿದೆ. ಏನೆಂದರೆ, ಈ ಕಣ್ಣುಗಳಿಂದ ದೇಹ ಸಹಿತವಾಗಿ ಏನೆಲ್ಲವನ್ನೂ ನೋಡ್ತಾ ಇದ್ದೇವೆ ಅದು ಹಳೆಯದಾಗಿದೆ. ಈ ಪ್ರಪಂಚ ಬಹಳ ಹೊಲಸಾಗಿದೆ. ನಮಗೆ ಇರುವುದಕ್ಕಾಗಿ ಇದು ಯೋಗ್ಯ ಅಲ್ಲ. ಹಮ್ಕೋ ಬಾಪ್ ಸೆ ನೈ ದುನಿಯಾ ಕಾ ವರ್ಸಾ ಮಿಲ್ತಾ ಹೈ. ನಮಗೆ ತಂದೆಯಿಂದ ಹೊಸ ಜಗತ್ತಿನ ಆಸ್ತಿ ಸಿಗ್ತದೆ. इस निश्चय के आधार से तुम जीते जी इस पुरानी दुनिया और पुराने शरीर से मरकर बाप का बनते हो. ನಾವೀಗ ತಂದೆಯಿಂದ ಹೊಸ ಜಗತ್ತಿನ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೇವೆ. ಈ ನಿಶ್ಚಯದ ಆಧಾರದಿಂದ ನೀವು ಹಳೆ ಪ್ರಪಂಚದಲ್ಲಿ ಇದ್ದರೂ ಬದುಕಿರುವಾಗ ಲೌಕಿಕದಿಂದ ಸಾಯ್ತೀರಿ ಮತ್ತು ತಂದೆಯ ಮಕ್ಕಳಾಗಿ ಬದುಕ್ತೀರಿ, ತಂದೆಯ ಮಕ್ಕಳಾಗ್ತೀರಿ. तुम्हें निश्चय है कि बाप द्वारा ही विश्व की बादशाही मिलती. ನಿಮಗೆ ನಿಶ್ಚಯ ಇದೆ, ತಂದೆಯಿಂದಲೇ ನಿಮಗೆ ವಿಶ್ವದ ರಾಜ್ಯ ಭಾಗ್ಯ ದೊರೀತದೆ. ಗೀತ್: ಮರ್ನಾ ತೇರಿ ಗಲಿ ಮೇ, ಜೀನಾ ತೇರಿ ಗಲಿ ಮೇ. ಸಾಯುವುದು ನಿನ್ನ ಓಣಿಯಲ್ಲಿ, ಅಂದರೆ ನಿನ್ನ ಮಡಿಲಲ್ಲಿ. ಬದುಕಿದರೂ ನಿನ್ನ ಮಡಿಲಿನಲ್ಲಿ. ಏನೇ ಆದರೂ ಸಹ ನಿನ್ನ ಮಡಿಲನ್ನು, ನಿನ್ನ ಕೈಯನ್ನು ಬಿಟ್ಟು ಹೋಗೋದಿಲ್ಲ ಎಂದು ನಾವೆಲ್ಲ ಮಕ್ಕಳು ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿದ್ದೇವೆ. ಓಂ ಶಾಂತಿ. यह बच्चे गीत गाते हैं जो पत्थर बुद्धि थे, वह अब गीत गाते हैं पारस बुद्धि बनने के लिए. ಸಾಯುವುದು ನಿನ್ನ ಮಡಿಲಲ್ಲಿ, ಬದುಕುವುದು ನಿನ್ನ ಮಡಿಲಲ್ಲಿ ಎಂಬ ಹಾಡನ್ನು ಕಲ್ಲು ಬುದ್ಧಿ ಉಳ್ಳಂತಹ ಪ್ರೇಮಿಕೆಯರು, ಪ್ರಿಯತಮರು ಹಾಡಿದ್ದಾರೆ. ಆದರೆ ನಾವೀಗ ಪಾರಸ ಬುದ್ಧಿಯಾಗಿ ಅರ್ಥಸಹಿತವಾಗಿ ನಾವು ಈ ಹಾಡನ್ನು ಹೇಳ್ತಾ ಇದ್ದೇವೆ. ಏಕ ಗೀತ ಭೀ ಹೈ कि पत्थरों ने गीत गाया. वह पत्थर गीत नहीं गाते, परंतु पत्थर बुद्धि मनुष्य गाते. ಲೌಕಿಕದಲ್ಲಿ ಮತ್ತೊಂದು ಹಾಡಿದೆ,
ಗೀತಗಾಯ ಪತ್ಥರೋನೆ ಅಂತ. ಕಲ್ಲುಗಳು ಹಾಡನ್ನು ಹೇಳೋದಿಲ್ಲ, ಆದರೆ ಕಲ್ಲು ಬುದ್ಧಿ ಮನುಷ್ಯರು ಹಾಡನ್ನು ಹೇಳ್ತಾರೆ. ಅಬ್ ತುಮಕೋ ईश्वरीय बुद्धि मिली. ईश्वर ने अपने बच्चों को बुद्धि दी. ಈಗ ನಿಮಗೆ ಈಶ್ವರೀಯ ಬುದ್ಧಿ ಸಿಕ್ಕಿದೆ. ಈಶ್ವರ ತಂದೆನೇ ಮಕ್ಕಳಿಗೆ ಆ ಒಂದು ದಿವ್ಯ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಜಬ್ ಹಮ್ ईश्वर के बने तो देह सहित हम सारी दुनिया को भूल जाते, क्योंकि यह रहने लायक दुनिया नहीं. ನಾವು ಯಾವಾಗ ಈಶ್ವರನ ಮಕ್ಕಳಾಗ್ತೇವೆ ಆಗ ನಮಗೆ ತಿಳಿತದೆ ಈ ದೇಹ ಮತ್ತು ಈ ಹಳೆ ಪ್ರಪಂಚ ನಮಗೆ ಇರಲಿಕ್ಕೆ ಇದು ಯೋಗ್ಯ ಉಳಿದಿಲ್ಲ. ಬಹುತ್ ಛೀ ಹೈ, ಇಸ್ಮೇ ಬಹುತ್ ಕಿಟ್ಕಿಟ್ ಹೈ. ಗೋರಖ್ ದಂಧೆ, ಈ ಪ್ರಪಂಚ ಬಹಳ ಹೊಲಸಾಗಿದೆ. ಎಲ್ಲ ಕಡೆಗೂ ಕಿರಿಕಿರಿ ನಡೀತಾ ಇದೆ. ಅನೇಕ ರೀತಿಯ ಉದ್ಯೋಗಗಳು, ವ್ಯಾಪಾರಗಳಿವೆ. कोई सुख नहीं, इसलिए हम आपके गले में पिरो जाते हैं. अपने को आत्मा निश्चय कर हम आपके ही बन जाते हैं. ಆದ್ದರಿಂದ ನಾವು ಮಕ್ಕಳು ತಂದೆಗೆ ಹೇಳ್ತೇವೆ, ಬಾಬಾ ನಾವೀಗ ನಿಮ್ಮ ಕೊರಳಿನ ಮಾಲೆಯಲ್ಲಿ ಬರುವಂತಹ ಮಣಿಗಳಾಗ್ತೀವಿ ಅಂತ. ಪುರಾನಿ ದುನಿಯಾ पुराने शरीर से दिल हट जाती है, क्योंकि जानते हैं आपसे हमको नई दुनिया का वर्षा मिलता है. जब तक यह निश्चय नहीं तो वह ब्राह्मण बन न सके. जीते जी बाप का बनना है. निराकार बाप को ही कहा जाता बाबा. आप हमारे बाप भी हो, ಶಿಕ್ಷಕ भी हो, ಸದ್ಗುರು भी हो. ಯಾರಿಗೆ ತಂದೆಯಿಂದ ನಮಗೆ ಹೊಸ ಪ್ರಪಂಚದ ಆಸ್ತಿ ಸಿಕ್ತಿದೆ ಎಂಬ ನಿಶ್ಚಯ ಆಗೋದಿಲ್ಲ, ಅಲ್ಲಿಯವರೆಗೆ ಅವರು ಪಕ್ಕಾ ಬ್ರಾಹ್ಮಣನೂ ಆಗೋದಿಲ್ಲ. ಯಾರಿಗೆ ನಿಶ್ಚಯ ಆಗ್ತದೆ ಅವರು ಬದುಕಿರುವಾಗಲೇ ಆ ಪ್ರಪಂಚದಿಂದ ಸಾಯ್ತಾರೆ. ನಿರಾಕಾರ ಪರಮಾತ್ಮನೇ ನಮಗೆ ತಂದೆ, ಗುರು, ಶಿಕ್ಷಕ ಆಗಿದ್ದಾರೆ. आप हमें प्रत्यक्ष फल देने वाले हो. बाप के रूप में विश्व की बादशाही का वर्षा, शिक्षक के रूप में सारे ब्रह्मांड और दुनिया के आदि मध्य अंत्य की नॉलेज देते हो. सद्गुरु के रूप में हमें मुक्ति धाम में साथ ले जाएंगे, फिर जीवन मुक्ति में भेज देंगे. ತಂದೆಯ ರೂಪದಲ್ಲಿ ವಿಶ್ವದ ರಾಜ್ಯ ಭಾಗ್ಯದ ಆಸ್ತಿಯನ್ನು ಕೊಡ್ತಾರೆ. ಶಿಕ್ಷಕನ ರೂಪದಲ್ಲಿ ಇಡೀ ಬ್ರಹ್ಮಾಂಡ ಮತ್ತು ಜಗತ್ತಿನ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ತಾರೆ. ಸದ್ಗುರುವಿನ ರೂಪದಲ್ಲಿ ನಮಗೆ ಮುಕ್ತಿಧಾಮಕ್ಕೆ ಜೊತೆಗೇ ಕರ್ಕೊಂಡು ಹೋಗ್ತಾರೆ. ನಂತರ ಜೀವನ ಮುಕ್ತಿಗೆ ಕಳಿಸಿಕೊಡ್ತಾರೆ. कहते हैं हे ಬಾಬಾ ಹಮ್ ಆಪ್ಕೆ ಸಾಥ್ ಹಿ ಚಲೆಂಗೆ. ನಾವು ಸಹ ತಂದೆಗೆ ಹೇಳ್ತೇವೆ, ಬಾಬಾ ನಾವು ನಿಮ್ಮ ಜೊತೆಗೆ ಬರ್ತೇವೆ ಅಂಥೇಳಿ. आप ही हमारे सच्चे सद्गुरु हो. वो गुरु लोग साथ नहीं ले जाते, उनको तो मुक्ति जीवन मुक्ति के रास्ते का ही मालूम नहीं है. ಆ ಗುರುಗಳು ನಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗೋದಿಲ್ಲ, ಆದರೆ ಈ ಸತ್ಯಗುರು ನಮಗೆ ತಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಆ ಗುರುಗಳಿಗೆ ಮುಕ್ತಿ ಜೀವನ್ ಮುಕ್ತಿಯ ದಾರಿನೇ ಗೊತ್ತಿಲ್ಲ. वह लोग तो बाप को ही सर्वव्यापी कह देते
तो वर्षा कौन देंगे, किसको कहेंगे ओ गॉड। अभी तुम बच्चे जानते हो हम ನಿರಾಕಾರ ಶಿವ ಬಾಬಾಕ್ಕೆ ಬನೆ. ಬಾಬಾ ಹೇಳ್ತಾರೆ, ಅವರು ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳಿಬಿಟ್ರು. ಸರ್ವವ್ಯಾಪಿ ಆದವನು ಆಸ್ತಿ ಹೇಗೆ ಕೊಡ್ತಾನೆ, ಯಾರಿಗೆ ಕೊಡ್ತಾನೆ? ಅಲ್ಲಿ ತಂದೆ ಮತ್ತು ಆಸ್ತಿಯ ವಿಚಾರನೆ ಫೇಲ್ ಆಗ್ತದೆ. ನಮಗೀಗ ತಿಳಿದಿದೆ ನಾವು ನಿರಾಕಾರ ಪರಮಾತ್ಮ ಶಿವ ತಂದೆಯ ಮಕ್ಕಳಾಗಿದ್ದೇವೆ. अब हमारा देह भान टूट गया, हम आपके डायरेक्शन पर चलते हैं. कहते हो देह के संबंध से बुद्धि हटाए, अपने को आत्मा निश्चय कर मेरे को याद करो. जब आत्मा शरीर से निकल जाती है तो आप मर गई दुनिया, फिर कोई संबंध नहीं रहता. ಬಾಬಾ ಹೇಳ್ತಾರೆ, ದೇಹದ ಸಂಬಂಧದಿಂದ ಬುದ್ಧಿಯನ್ನು ತೆಗೆದುಹಾಕ್ರಿ. ಆತ್ಮನಿಶ್ಚಯದಲ್ಲಿ ಇದ್ದು ನನ್ನನ್ನು ನೆನಪು ಮಾಡಿರಿ. ಈ ದೇಹ ಬಿಡುವಾಗ ಆತ್ಮ ಅಶರೀರಿಯಾಗಿ ದೇಹ ಬಿಡುತ್ತದೆ. ದೇಹ ಬಿಟ್ಟ ನಂತರ ನಮ್ಮ ಪಾಲಿಗೆ ಆ ಜಗತ್ತು, ಆ ಪರಿವಾರ, ಆ ವಾತಾವರಣನೇ ಬದಲಾಗ್ತದೆ. ನಾವು ಸತ್ತರೆ ನಮ್ಮ ಪಾಲಿಗೆ ಜಗತ್ತೇ ಸತ್ತಂತೆ. ಫಿರ್ ಕೋಯಿ ಸಂಬಂಧ ನಹಿ ರಹತ. ಒಂದು ದೇಹ ಬಿಟ್ಟ ನಂತರ ಆ ದೇಹದ ಸಂಬಂಧ ಯಾವುದೂ ನಮಗೆ ನೆನಪಿರೋದಿಲ್ಲ. ಜಬ್ ತಕ್ ಮಾಕೆ ಗರ್ಭ ಮೇ ಪ್ರವೇಶ ನ ಕರೆ ತಬ್ ತಕ್ ತುಮ್ಹಾರೆ ಲಿಯೆ ಕೋಯಿ ದುನಿಯಾ ಹಿ नहीं है. दुनिया से तुम अलग हो. अब बाप कहते बच्चे तुम जीते जी सब कुछ भूल कर मेरे बनो. ಮತ್ತೆ ನಾವು ಇನ್ನೊಂದು ತಾಯಿಯ ಗರ್ಭದಲ್ಲಿ ಹೋದಾಗ ಅಲ್ಲಿ ಹೊಸ ಪ್ರಪಂಚ ಶುರು ಆಗ್ತದೆ. ಅಂದರೆ ಇರೋದೇನೋ ಹಳೆ ಪ್ರಪಂಚನೇ, ಆದರೆ ನಮ್ಮ ಸಂಬಂಧ, ಪರಿಸರ ಎಲ್ಲವೂ बदलाग्तದೆ. अब बाप कहते बच्चे तुम जीते जी सब कुछ भूल मेरे बनो. मैं तुमको साथ ले जाऊंगा. यह दुनिया ख़त्म होने वाली. देवताएं पतित दुनिया में नहीं आते. लक्ष्मी का आवाहन करते हैं तो सफाई आदि बहुत करते, परंतु यह सत्युग थोड़े ही है जो ಲಕ್ಷ್ಮಿ ಆವೆ. ಬಾಬಾ ಹೇಳ್ತಾರೆ, ದೇವತೆಗಳು ಪತಿತ ಪ್ರಪಂಚದಲ್ಲಿ ಬರೋದಿಲ್ಲ. ಆದ್ದರಿಂದ ಲಕ್ಷ್ಮಿಯ ಪೂಜೆ ಮಾಡುವಾಗ, ಆವಾಹನೆ ಮಾಡುವಾಗ ಮನೆಯನ್ನು ಬಹಳ ಸ್ವಚ್ಛಗೊಳಿಸ್ತಾರೆ. ಆದರೆ ಈ ಹಳೆ ಪ್ರಪಂಚದಲ್ಲಿ ಲಕ್ಷ್ಮಿ ಬರೋದಿಲ್ಲ. ಎಷ್ಟೇ ಸ್ವಚ್ಛತೆ ಮಾಡಿದ್ರೂ ಇದು ಕಲಿಯುಗನೇ ಆಗಿದೆ, ಪತಿತ ಪ್ರಪಂಚನೇ ಆಗಿದೆ. ಇಲ್ಲಿ ಲಕ್ಷ್ಮಿ ಬರೋದಿಲ್ಲ. ಫಿರ್ ನಾರಾಯಣ ಕहाँ से आएगा. भला महालक्ष्मी को 4 भुजाएं क्यों देते. कोई यह थोड़े ही समझते कि यह दोनों ही है. ऐसा कोई चित्र बन नहीं सकता जिसको 4 भुजा हो. फिर 2 मुख देना चाहिए. ಮಹಾಲಕ್ಷ್ಮಿ ಅಥವಾ ಮಹಾವಿಷ್ಣುಗೆ 4 ಕೈಗಳನ್ನು ತೋರಿಸ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಯಾವ ವ್ಯಕ್ತಿಗೂ 4 ಕೈಗಳು ಇರೋದಿಲ್ಲ. ಒಂದು ವೇಳೆ 4 ಕೈಗಳು ಇರೋದಾದರೆ ತಲೆಗಳು 2 ತೋರಿಸ್ಬೇಕಿತ್ತು. 4 ಟಾಂಗೆ ತೋ ಕಭಿ ನಹಿ ದಿಖಾಯೆಂಗೆ. 2 ತಲೆಗಳು, 2 ಹೊಟ್ಟೆ, 4 ಕಾಲುಗಳನ್ನು ತೋರಿಸ್ಬೇಕಿತ್ತು. ಆದರೆ ಯಾವ ಚಿತ್ರದಲ್ಲಿನೂ 4 ಕಾಲುಗಳನ್ನು ತೋರಿಸಿಲ್ಲ, 2 ತಲೆಗಳನ್ನು ತೋರಿಸಿಲ್ಲ. ಮಹಾಲಕ್ಷ್ಮಿ ಮಹಾವಿಷ್ಣುಗೆ 4 ಭುಜಗಳನ್ನು ತೋರಿಸ್ತಾರೆ. यह युगल लक्ष्मी नारायण का
कंबाइंड चित्र है। अलग होंगे तो 2 भुजा 2 टांगे भी होंगी। बाप कहते पहले यह निश्चय कराओ, हमारा बाप, टीचर, गुरु तीनों एक है। ಮಹಾಲಕ್ಷ್ಮಿ ಅಥವಾ ಮಹಾವಿಷ್ಣುವಿನ ಚಿತ್ರ ಏನಿದೆ ಅದು ಲಕ್ಷ್ಮೀನಾರಾಯಣರ ಸಂಯುಕ್ತ ರೂಪದ ಚಿತ್ರ ಆಗಿದೆ. ಪವಿತ್ರ ಪ್ರವೃತ್ತಿ ಮಾರ್ಗದ ಸಂಕೇತ ಆಗಿದೆ. ಎಲ್ಲರಿಗೂ ಮೊದಲು ತಿಳಿಸಿ, ಪರಮಾತ್ಮನೇ ನಮಗೆ ಶಿಕ್ಷಕ, ಗುರು ಆಗಿದ್ದಾನೆ, ತಂದೆನೂ ಆಗಿದ್ದಾನೆ. उनका कोई चेला चाटी नहीं है. जो पिछाड़ी में ज्ञान देगा वह साथ ले जाएगा. ಪರಮಾತ್ಮ ತಮ್ಮ ಪಾತ್ರ ಮುಗಿಸಿ ಹೋದ ಮೇಲೆ ಈ ಜ್ಞಾನ ಪ್ರಾಯ ಲೋಪ ಆಗಿಬಿಡ್ತದೆ. ಆ ತಂದೆಯ ಯಾವ ಶಿಷ್ಯರೂ ಇಲ್ಲಿ ಉಳಿಯೋದಿಲ್ಲ. ಮುಂದೆ ಜ್ಞಾನ ಕೊಡೋದಕ್ಕಾಗಲಿ, ಉಳಿದವರನ್ನು ಮನೆಗೆ ಕರ್ಕೊಂಡು ಹೋಗೋದಕ್ಕಾಗಲಿ ಯಾರೂ ಸಹ ಇಲ್ಲಿ ಉಳಿಯೋದಿಲ್ಲ. अब वापस जाना है, नाटक पूरा होता है. बाप कहते सबका सद्गति दाता पतित पावन मैं हूँ, कालों का काल हूँ. यह जम घटों आदि का साक्षात्कार होता है, क्योंकि पाप करते हैं तो सजा भी खाते हैं. ಬಾಬಾ ಹೇಳ್ತಾರೆ, ಈಗ ನಾಟಕ ಮುಗಿಲಿಕ್ಕೆ ಬಂದಿದೆ. ಎಲ್ಲರ ಸದ್ಗತಿ ದಾತ ಪತಿತ ಪಾವನ ಬಂದಿದ್ದಾನೆ. ಅವನಿಗೆ ಕಾಲರ ಕಾಲ ಮಹಾಕಾಲ ಅಂತ ಹೇಳಲಾಗ್ತದೆ. ಜನರಿಗೆ ಮರಣ ಹತ್ತಿರ ಬಂದಾಗ ಅನೇಕ ರೀತಿಯ ಭಯಾನಕ ಸಾಕ್ಷಾತ್ಕಾರಗಳು ಆಗ್ತವೆ. ಯಮದೂತರು ಕಾಣಿಸ್ತಾರೆ. ಯಾಕೆ ಅಂದರೆ ಅವರು ತಮ್ಮ ಜೀವನದಲ್ಲಿ ಸಾಕಷ್ಟು ಪಾಪ ಮಾಡಿರ್ತಾರೆ. ಆ ಪಾಪದ ಭಯನೇ ಅವರಿಗೆ ಭಯಾನಕ ಸಾಕ್ಷಾತ್ಕಾರ ರೂಪದಲ್ಲಿ ಕಾಣಿಸ್ತದೆ. ಬಾಕಿ ಜಮಘಟ್ ಆದಿ ಹೈ ನೈ. ಆತ್ಮ ಏಕ್ ಶರೀರ್ ಛೋಡ್ ದೂಸರಾ ಲೇತಿ. ಅವರಿಗೆ ಯಮದೂತರು ಕಾಣಿಸ್ತಾರೆ, ಯಮನ ಅರಮನೆಯೂ ಕಾಣಿಸ್ತದೆ. ಆದರೆ ಬಾಬಾ ಹೇಳ್ತಾರೆ ಆ ಥರ ಯಾವುದೂ ಇರೋದಿಲ್ಲ. ಆತ್ಮ ಒಂದು ದೇಹ ಬಿಟ್ಟು ಇನ್ನೊಂದು ದೇಹದಲ್ಲಿ ಹೋಗಿಬಿಡ್ತದೆ. ಗರ್ಭದಲ್ಲಿ ಹೋಗಿ ಶಿಕ್ಷೆ ಅನುಭವಿಸ್ತದೆ. ಪಹಲೆ ಬಚ್ಚೋं को यह निश्चय करना है कि बाप, टीचर, सद्गुरु हमारा एक है. एक को ही याद करना है. ಮೊದಲನೇ ನಿಶ್ಚಯ, ತಂದೆ, ಗುರು, ಶಿಕ್ಷಕ ನಮಗೆ ಒಬ್ಬನೇ ಇದ್ದಾನೆ ಎಂಬುದು ನಮ್ಮಲ್ಲಿ ಬರಬೇಕು. ಆ ಒಬ್ಬನನ್ನೇ ನೆನಪು ಮಾಡಬೇಕು. ರಚಯಿತಾ ಭಿ ಏಕ್, 10 या 100 ರಚತಾ ನಹಿ, ನ ಕಿ 10 ದುನಿಯಾ ಹೈ. ರಚಯಿತನೂ ಒಬ್ಬನೇ, ರಚನೆಯಾದಂಥ ಸೃಷ್ಟಿಯು ಒಂದೇ. 10 ಜನ ರಚನೆಕಾರರೂ ಇಲ್ಲ, 100 ಸೃಷ್ಟಿಗಳು ಅಥವಾ ಪ್ರಪಂಚಗಳು ಇಲ್ಲ. बच्चे कहते बाबा हम आपके गले का हार बने, फिर हमारी रुद्रमाला बनेगी. इस समय तुम पुरुषार्थी हो, तुम्हारी माला नहीं बन सकती, क्योंकि तुम गिरते चढ़ते रहते हो. तुम जानते हो हम बाबा की माला बन फिर विष्णु की माला बन जाएंगे. पहले पहले आपकी निराकारी माला परम धाम में आएंगे, फिर साकार माला बन विष्णु लोक में आएंगे. ಸಂಗಮ ಯುಗದಲ್ಲಿ ನಾವು ತಂದೆಯ ಕೊರಳಿನ ಮಾಲೆಯಾಗಿ, ಅಂದರೆ ರುದ್ರಮಾಲೆಯ ಮಣಿಗಳಾಗಿ ರುದ್ರ ತಂದೆಯ ಜೊತೆಗೆ ಪರಮಧಾಮಕ್ಕೆ ಹೋಗ್ತೇವೆ. ನಂತರ ಇಲ್ಲಿಯ ಪುರುಷಾರ್ಥದ ಆಧಾರದಿಂದ ಸತ್ಯಯುಗದಲ್ಲಿ ವಿಷ್ಣು ಮಾಲೆಯ ಮಣಿಗಳಾಗಿ ಬರ್ತೇವೆ, ವಿಷ್ಣು ಲೋಕದಲ್ಲಿ ಬರ್ತೇವೆ. ಮನುಷ್ಯ ಇನ್ ಬಾತೋं को जानते नहीं. बच्चे कहते हम आपके जीते जी बने हैं.
नहीं तो साकार मनुष्य साकारी मनुष्यों को अडॉप्ट करते। तुम निराकारी आत्माओं को निराकार ಶಿವ ಬಾಬಾ ಅಡಾಪ್ಟ್ करते। ರುದ್ರಮಾಲೆ ಅಂದರೆ ಯಾವುದು, ವಿಷ್ಣು ಮಾಲೆ ಅಂದರೆ ಯಾವುದು ಜನರಿಗೆ ಏನು ಗೊತ್ತಿಲ್ಲ. ಆದರೆ ನಮಗೀಗ ತಿಳಿದಿದೆ. ಪರಮಾತ್ಮ ನಿರಾಕಾರ ಸಾಕಾರದಲ್ಲಿ ಬಂದು ನಮ್ಮನ್ನು ದತ್ತು ಮಾಡಿಕೊಂಡಿದ್ದಾನೆ. ಬ್ರಹ್ಮ ದ್ವಾರ ಕಹತೆ हे आत्माएं तुम मेरी हो, ऐसे नहीं कहते हे साकार तुम मेरे हो। यहाँ निराकार को कहते मैं आपकी हूँ। बाकी जो अडॉप्ट करते हैं वह शरीर को देखते हैं, अपने को आत्मा नहीं समझते। भाई भाई को अडॉप्ट करे तो क्या मिलेगा। ಇಲ್ಲಿ ನಿರಾಕಾರ ಪರಮಾತ್ಮ ನಿರಾಕಾರ ಆತ್ಮರನ್ನು ನೋಡಿ ಆ ಆತ್ಮರನ್ನು ದತ್ತು ಮಾಡಿಕೊಳ್ತಾರೆ. ಬ್ರಹ್ಮ ಬಾಬವ್ರಿಗೂ ಶಿವ ಬಾಬಾ ಹೇಳ್ತಾರೆ, ಹೇ ಬ್ರಹ್ಮ ಬಾಬಾ ನಿನ್ನ ಆತ್ಮ ಈಗ ನನ್ನ ಮಗು ಆಗಿದೆ ಅಂತ ಹೇಳ್ತಾರೆ. ಲೌಕಿಕದಲ್ಲಿ ದತ್ತು ಹೋಗುವಂಥವರು ದತ್ತು ತಗೊಳ್ಳುವಂಥವರು ದೇಹ ನೋಡಿ ಆ ದೇಹವನ್ನೇ ಆ ದೇಹಧಾರಿಯನ್ನೇ ನಾವು ದತ್ತು ತಗೊಳ್ತಿದ್ದೇವೆ ಅಂತ ತಿಳ್ಕೊಂಡಿರ್ತಾರೆ. यह बड़ी गुह्य बातें हैं जो अच्छी रीति पढ़ेंगे उनकी बुद्धि में यह बातें बैठेगी. ಸೋದರರು ಸೋದರರನ್ನು ಅಡಾಪ್ಟ್ ಮಾಡಿಕೊಳ್ತಾರೆ ಲೌಕಿಕದಲ್ಲಿ. ಯಾಕೆ ಅಂದರೆ ಎಲ್ಲ ಆತ್ಮರು ಸೋದರರಾಗಿದ್ದಾರೆ. ಇಲ್ಲಿ ತಂದೆ ಮಕ್ಕಳನ್ನು ಅಡಾಪ್ಟ್ ಮಾಡ್ಕೋತಾರೆ. ಈ ವಿಚಾರ ಬಹಳ ಗಹನವಾಗಿದೆ. ಎಲ್ಲರ ಬುದ್ಧಿಗೆ ಇದು ಅರ್ಥ ಆಗೋದಿಲ್ಲ. ನಿರಾಕಾರ ಬಾಪ್ ಕಹತೆ ದೇಹ ಕಾ ಭಾನ್ छोड़ मेरे बनो, मैं तुमको निराकारी दुनिया में साथ ले चलूँगा. ನಿರಾಕಾರ ತಂದೆ ಹೇಳ್ತಾರೆ, ದೇಹದ ಅಭಿಮಾನ ಬಿಟ್ಟು ನನ್ನ ಜೊತೆಗೆ ನಡೀರಿ. श्री कृष्ण की आत्मा को परमात्मा नहीं कह सकते. ಶ್ರೀಕೃಷ್ಣನ ಆತ್ಮಕ್ಕೆ ಪರಮಾತ್ಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ. वह 84 जन्म पूरे लेते लक्ष्मी नारायण की राजधानी चले. राजा राजा है, रानी रानी है, सबको अपना भिन्न भिन्न पार्ट ಮಿಲಾ ಹುವಾ ಹೇ. ಎಲ್ಲರೂ 84 ಜನ್ಮ ತಗೊಳ್ಳೋದಿಲ್ಲ. ಲಕ್ಷ್ಮೀನಾರಾಯಣರು ಮಾತ್ರ ಸಂಪೂರ್ಣ 84 ಜನ್ಮಗಳಲ್ಲಿ ಬರ್ತಾರೆ. ಎಲ್ಲರ ಪಾತ್ರನೂ ಭಿನ್ನ ಭಿನ್ನ ಆಗಿದೆ. पुनर्जन्म तो सबको लेना ही, बच्चों को समझाना है 84 का चक्र कैसे फिरता. 84 लाख जन्म कहने से सारी बात बिगड़ जाती. लाखों वर्ष की बात भी याद न पड़े. अभी याद पड़ता है आज भ्रष्टाचारी दुनिया है, कल श्रेष्ठाचारी बनेगी. हम लिख सकते जैसे शास्त्री ने लिखा, हम न्यू इंडिया बनाकर छोड़ेंगे. अब न्यू इंडिया तो होती है न्यू वर्ल्ड में. ಜನರಿಗೆ ತಿಳಿಸಿ, ಯಾವ ವ್ಯಕ್ತಿನೋ ಯಾವ ಮನುಷ್ಯನೋ 84 ಲಕ್ಷ ಜನ್ಮಗಳಲ್ಲಿ ಬರೋದಿಲ್ಲ. ಕೇವಲ 84 ಜನ್ಮಗಳಲ್ಲಿ ಬರ್ತಾರೆ. ಇದು ಭ್ರಷ್ಟಾಚಾರಿ ಪ್ರಪಂಚ ಆಗಿದೆ. ನಾಳೆ ಶ್ರೇಷ್ಠಾಚಾರಿ ಪ್ರಪಂಚ ಬರಲಿದೆ. ಗಾಂಧೀಜಿಯವರು ಶಾಸ್ತ್ರಿಯವರು ಹೇಳಿದರು, ನಾವು ಹೊಸ ಭಾರತವನ್ನು ನಿರ್ಮಾಣ ಮಾಡ್ತೇವೆ ಅಂತ. ಆದರೆ ಹೊಸ ಭಾರತ ಹೊಸ ಪ್ರಪಂಚದಲ್ಲಿ ಇರ್ತದೆ. ವಹಾ ದೇವತಾ ಧರ್ಮ ಕೆ ಸಿವಾಯ್ ಔರ್ ಕೋಯಿ ಧರ್ಮ ಹೋತಾ ನಹಿ. ಹೊಸ ಭಾರತ ಹೊಸ ಯುಗದಲ್ಲಿ ಇರ್ತದೆ. ಅಲ್ಲಿ ಕೇವಲ ದೇವತಾ ಧರ್ಮ ಇರ್ತದೆ, ಬೇರೆ ಯಾವ ಧರ್ಮನೂ ಇರೋದಿಲ್ಲ. अब तो भारत में
अथाह धर्म है, अनेक प्रकारों की टाल टालियाँ हैं, यह सब पिछाड़ी के हो गए। यह भी दिखाया है लक्ष्मी नारायण सो अब ಬ್ರಹ್ಮ ಸರಸ್ವತಿ ಬನೆ. ಈಗ ಭಾರತದಲ್ಲಿ ಅನೇಕ ಧರ್ಮಗಳಿವೆ. ಒಂದೇ ಧರ್ಮದ ಅನೇಕ ಶಾಖೆಗಳು ಬೆಳೆದಿವೆ. ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಒಂದೇ ಧರ್ಮ ಇತ್ತು. ಅವರೇ ಪುನರ್ಜನ್ಮಗಳಲ್ಲಿ ಬರ್ತಾ ಬರ್ತಾ ಕೊನೆಗೆ ಬ್ರಹ್ಮ ಮತ್ತು ಸರಸ್ವತಿ ಆಗ್ತಾರೆ. ಬ್ರಹ್ಮ ಸರಸ್ವತಿ सो लक्ष्मी नारायण बनेंगे. इसलिए दिखाते विष्णु से ब्रह्मा निकला, ब्रह्मा से फिर विष्णु निकला. ಬ್ರಹ್ಮನೇ ವಿಷ್ಣು ಆಗ್ತಾರೆ, ವಿಷ್ಣುನೇ ಬ್ರಹ್ಮ ಆಗ್ತಾರೆ. ಅದಕ್ಕಾಗಿ ಭಕ್ತಿಯಲ್ಲೂ ಸಹ ತೋರಿಸಿದರೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಟ್ಟುತ್ತಾನೆ ಅಂಥೇಳಿ. ತುಮ್ ಅಬ್ ವಿಷ್ಣು ಕೆ ಕುಲ್ ಕೆ ಬನ್ ರಹೆ. खुशी का पारा उनको चढ़ेगा जो अच्छी रीति समझते हैं कि बरोबर अब नाटक पूरा होने वाला है. ಖುಷಿಯ ನಶೆ ಯಾರಿಗೆ ಇರ್ತದಂದರೆ, ಯಾರಿಗೆ ಈ ನಾಟಕ ಈಗ ಮುಗಿಯಲಿದೆ ಎಂಬ ನಿಶ್ಚಯ ಆಗುತ್ತೋ ಅವರಿಗೆ ಖುಷಿ ಆಗ್ತದೆ. ನಾಟಕ ಕಹನೆ ಸೆ ಆದಿ ಮಧ್ಯ ಅಂತ್ಯ सब याद आ जाता है. तुम्हारे पास जो समझू सयाने होंगे उनको बेहद के ड्रामा की याद रहेगी. पहले सूर्यवंशी चंद्रवंशी राज्य हुआ, फिर बाहर वाले आए, वैश्यवंशी शूद्रवंशी बने. हम आत्माओं ने 84 जन्म लिए. यह भी बहुतों को याद नहीं पड़ता है. ನಾಟಕ ಅಂತ ಹೇಳ್ತಿದ್ದಂಗೆ ಯಾವ ಮಕ್ಕಳು ತಿಳುವಳಿಕೆ ಉಳ್ಳವರಾಗಿರ್ತಾರೆ, ಜ್ಞಾನಿ ಆಗಿರ್ತಾರೆ, ಅವರಿಗೆ ಇಡೀ ನಾಟಕದ ನೆನಪು ಬಂದ್ಬಿಡ್ತದೆ. ಇದು 5000 ವರ್ಷಗಳ ನಾಟಕ ಎಂಬುದು ಸಹ ಅವರ ಬುದ್ಧಿಯಲ್ಲಿ ಬರ್ತದೆ. ಆತ್ಮ ಕಿತನಿ ಛೋಟಿ ಹೈ, 84 ಜನ್ಮೋं का पार्ट बजाती. परमात्मा भी कितना छोटा, वह भी पार्ट बजाने के लिए बांधा हुआ है. ಆತ್ಮ ಎಷ್ಟು ಚಿಕ್ಕದಾಗಿದೆ, ಆದರೆ ಆ ಚಿಕ್ಕದಾದಂತಹ ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ರೆಕಾರ್ಡ್ ಆಗಿದೆ. ಪರಮಾತ್ಮನು ಚಿಕ್ಕದಾದಂಥ ಬಿಂದು ಆಗಿದ್ದಾನೆ, ಆದರೆ ಅವನಲ್ಲಿಯೂ ಸಹ ಅವನ ಪಾತ್ರ ರೆಕಾರ್ಡ್ ಆಗಿದೆ. ड्रामा के वश है, संगम होगा तो उनके पार्ट बजाने का टाइम इमर्ज होगा. ಪರಮಾತ್ಮನು ಸಹ ಈ ನಾಟಕದ ವಶದಲ್ಲಿ ಇದ್ದಾನೆ, ನಾಟಕದ ಬಂಧನದಲ್ಲಿ ಇದ್ದಾನೆ. ಸಂಗಮ ಯುಗ ಬರ್ತಿದ್ದಂಗೆ ಪರಮಾತ್ಮನ ಪಾತ್ರ ಪ್ರಾರಂಭವಾಗ್ತದೆ. ಅವನು ಈ ಸೃಷ್ಟಿಗೆ ಅವತರಿಸಿ ಬರ್ತಾನೆ. शास्त्रों में फिर लिख दिया, भगवान को संकल्प उठा कि नई सृष्टि रचो. परंतु लिखा ऐसा है जो कोई समझ ना सके, वह सब पास्ट की बातें. ಶಾಸ್ತ್ರಗಳಲ್ಲಿಯೂ ಸಹ ಬರೆದಿದ್ದರೆ ಪರಮಾತ್ಮನಿಗೆ ಸಂಕಲ್ಪ ಬಂತು ಹೊಸ ಜಗತ್ತನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ. ಆಗ ಅವನು ತನ್ನ ಸಂಕಲ್ಪದಿಂದ ಹೊಸ ಸೃಷ್ಟಿಯ ರಚನೆ ಮಾಡ್ತಾನೆ ಅಂತ ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ. अब तुम तो प्रैक्टिकल में उसके साथ पार्ट बजा रहे हो. तुम जानते हो हमारा बाप टीचर गुरु एक है. लौकिक बाप को कभी ऐसे नहीं कहेंगे. ಆ ಪರಮಾತ್ಮನ ಪಾತ್ರ ಹೇಗೆ ನಡೀತದೆ, ಅವನು ಬಂದು ಹೇಗೆ ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಾನೆ ಅನ್ನೋದು ನೀವೀಗ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀರಿ. ಅವನೇ ನಮಗೆ ತಂದೆ, ಗುರು,
ಶಿಕ್ಷಕ ಆಗಿದ್ದಾನೆ. ಲೌಕಿಕ ತಂದೆಗೆ ಯಾವತ್ತೂ ಆ ಥರ ಹೇಳೋದಿಲ್ಲ. ಗುರು ಕೋ ಗುರು ಕಹೆಂಗೆ, टीचर को टीचर कहेंगे. यहाँ तो तीनों ही एक है. यह समझने की बातें. ಲೌಕಿಕದಲ್ಲಿ ಗುರುನೇ ಬೇರೆ, ಶಿಕ್ಷಕನೇ ಬೇರೆ, ತಂದೆನೇ ಬೇರೆ ಆಗಿರ್ತಾರೆ. ಆದರೆ ಇಲ್ಲಿ ಮೂವರು ಒಟ್ಟಿಗೆ ಇದ್ದಾರೆ. ಇದು ಬಹಳ ತಿಳ್ಕೊಳ್ಳುವಂತಹ ಮಾತಾಗಿದೆ. नॉलेजफुल गॉड फादर को कहते, उसमें सारे झाड़ की नॉलेज है, क्योंकि वह चैतन्य है, आकर के सारी नॉलेज देते. तुम बच्चे जानते हो, इस देह को भी छोड़ बाबा के साथ चले जाएंगे. ಜ್ಞಾನ ಸಾಗರ ಒಬ್ಬನೇ ಆಗಿದ್ದಾನೆ. ಅವನಲ್ಲಿ ಇಡೀ ವೃಕ್ಷದ ಜ್ಞಾನ ಇದೆ. ಆದ್ದರಿಂದ ಅವನು ಈ ಮಾನವ ವಂಶವೃಕ್ಷದ ಚೈತನ್ಯ ಬೀಜ ಆಗಿದ್ದಾನೆ. अब तुम कर्मातीत बन जाओगे, तब तुम्हारे में कोई भूत नहीं रहेगा. देह अभिमान का पहला नंबर भूत है. इन सब भूतों का बड़ा है रावण. ಈಗ ನೀವು ದೇಹ ಅಭಿಮಾನ ಬಿಟ್ಟು ತಂದೆಯ ಜೊತೆಗೆ ಹೋಗೋರಿದ್ದೀರಿ. ಯಾವಾಗ ಕರ್ಮಾತೀತ ಅವಸ್ಥೆಗೆ ತಲುಪ್ತೀರಿ, ಆಗ ನಿಮ್ಮಲ್ಲಿ ಯಾವ ಭೂತನೂ ಇರೋದಿಲ್ಲ, ಉಳಿಯೋದಿಲ್ಲ. ದೇಹ ಅಭಿಮಾನನೇ ನಂಬರ್ 1 ಭೂತ ಆಗಿದೆ. ಈ ಎಲ್ಲ ಭೂತಗಳ ಅಧಿಪತಿ ದೊಡ್ಡವನು ರಾವಣ ಆಗಿದ್ದಾನೆ. ಭಾರತ್ ಮೇ ರಾವಣ ಕೋ जलाते, परंतु रावण क्या चीज़ है कोई जानते नहीं. यह दशहरा, रक्षाबंधन, दीपमाला कब से मनाते आए, कुछ भी पता नहीं. ಭಾರತದಲ್ಲಿ ರಾವಣನನ್ನು ಸುಟ್ಟಾಕ್ತಾರೆ. ಆದರೆ ರಾವಣ ಯಾರು ಅನ್ನೋದು ಒಬ್ಬರಿಗೂ ಗೊತ್ತಿಲ್ಲ. ದಸರಾ ಹಬ್ಬ ಆಚರಿಸ್ತಾರೆ, ರಕ್ಷಾಬಂಧನ ಮಾಡ್ತಾರೆ, ದೀಪಾವಳಿಯನ್ನು ಆಚರಿಸ್ತಾರೆ. ಆದರೆ ಯಾವುದೇ ಹಬ್ಬದ ರಹಸ್ಯ ಅಥವಾ ಆಧ್ಯಾತ್ಮಿಕ ಅರ್ಥ ಯಾರಿಗೂ ಗೊತ್ತಿಲ್ಲ. आखिर यह रावण मरना है या ऐसे ही चलता रहेगा, कुछ पता ही नहीं पड़ता. रावण को जलाते हो, फिर जी कर उठता है, क्योंकि उनका राज्य है. ಕೊನೆಗೂ ಈ ರಾವಣ ಸಾಯ್ತಾನೋ ಏನು ಇದೇ ಥರ ನಡೀತದೆ? ಜನರಿಗೆ ಕೇಳಿ, ನೀವು ರಾವಣನನ್ನು ಪ್ರತಿ ವರ್ಷ ಸುಡ್ತಾ ಇದ್ದೀರಿ, ಆದರೂ ಅವನು ಮತ್ತೆ ಬದುಕಿರ್ತಾನೆ, ಮುಂದಿನ ವರ್ಷ ಮತ್ತೆ ಬೆಳೆದಿರ್ತಾನೆ. ಯಾಕೆ ಅಂದರೆ ಇದು ಅವನ ರಾಜ್ಯ ಆಗಿದೆ. सतयुग में रावण होता ही नहीं, वहाँ योग बल से बच्चे होते, जबकि योग बल से तुम विश्व के मालिक बनते हो. तो क्या योग से बच्चे पैदा नहीं हो सकते? ಸತ್ಯಯುಗದಲ್ಲಿ ರಾವಣ ಅಂದರೆ 5 ವಿಕಾರಗಳು ಇರೋದಿಲ್ಲ. ಯೋಗ ಬಲದಿಂದ ಅಲ್ಲಿ ಮಕ್ಕಳು ಹುಟ್ಟುತ್ತಾರೆ. ಯೋಗ ಬಲದಿಂದ ನೀವು ವಿಶ್ವದ ಮಾಲೀಕ ಆಗ್ತೀರಿ ಅಂದರೆ ಯೋಗ ಬಲದಿಂದ ಮಕ್ಕಳನ್ನು ಹುಟ್ಟಿಸ್ಲಿಕ್ಕಾಗಲ್ವಾ? ಅಲ್ಲಿ ರಾವಣ ಇರೋದಿಲ್ಲ. ಭೋಗ ಕಾ ನಾಮ್ ಭಿ ನಹೀ, इसलिए ಶ್ರೀ ಕೃಷ್ಣ ಕೋ ಯೋಗೇಶ್ವರ್ ಕಹತೆ. ಅಲ್ಲಿ ಈ 5 ವಿಕಾರಗಳ ಭೋಗ ಮಾಡುವುದು, 5 ವಿಕಾರಗಳನ್ನು ಭೋಗಿಸುವುದು ಇರೋದಿಲ್ಲ. ಆದ್ದರಿಂದ ಕೃಷ್ಣನಿಗೆ ಯೋಗೇಶ್ವರ ಅಂತ ಹೇಳಲಾಗ್ತದೆ. ಕೃಷ್ಣ ಯೋಗ ಮಾಡೋದಿಲ್ಲ, ಪರಮಾತ್ಮನ ನೆನಪು ಮಾಡೋದಿಲ್ಲ. ಆದರೂ ಸಹ ಅವನಿಗೆ ಯೋಗೇಶ್ವರ ಅಂತ ಹೇಳಲಾಗ್ತದೆ. ಯಾಕೆ ಅಂದರೆ ವಹ ಸಂಪೂರ್ಣ ನಿರ್ವಿಕಾರಿ ಹೇ.
ಯೋಗಿ ಕಭಿ ಭೋಗ ನಹಿ ಕರ್ತೆ. ಅಲ್ಲಿ ಭೋಗ ಇರೋದಿಲ್ಲ, ವಿಕಾರ ಇರೋದಿಲ್ಲ. ಅಲ್ಲಿಯ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳು ಆಗಿರ್ತಾರೆ. ಆ ಕಾರಣದಿಂದ ಎಲ್ಲ ದೇವತೆಗಳಿಗೂ ಯೋಗಿಗಳು ಅಂತ ಹೇಳಲಾಗ್ತದೆ. ಶ್ರೀಕೃಷ್ಣನಿಗೆ ಯೋಗೇಶ್ವರ ಅಂತ ಹೇಳಲಾಗ್ತದೆ. ಅಗರ್ ಭೋಗಿ ಬನೆ तो फिर योग सिद्ध न हो. अब तुम योग सीख रहे हो. भोगी बनने से अथवा विकार में जाने से ಯೋಗ ಲಗ ನ ಸಕೆ. ಬಾಬಾ ಹೇಳ್ತಾರೆ, ನೀವೀಗ ಯೋಗ ಕಲಿತಾ ಇದ್ದೀರಿ. ಯೋಗ ಬಲದಿಂದ ಎಲ್ಲ ವಿಕಾರಗಳನ್ನು ತೆಗೆದುಹಾಕ್ತೀರಿ. ಆದ್ದರಿಂದ ನಿಮಗೆ ಯೋಗಿ ಅಂತ ಹೇಳಲಾಗ್ತದೆ. ವ ಸದ್ಗುರು ತುಮಕೋ ಸಾಥ ಲೇ ಜಾತೆ. ले तो सबको जाएंगे परंतु तुम गले का हार बनते हो. साजन सब सजनियों को ले जाएंगे. पहले साजन चलेगा, फिर सूर्यवंशी, चंद्रवंशी, फिर उनका सारा घराना, इस्लामियों की बारात अथवा घराना, बौद्धियों का घराना, सभी आत्माओं को अपने अपने सेक्शन में ಜಾಕರ್ ಬೈಠ್ ಜಾನಾಯ್. ಕೊನೆಗೆ ಒಂದು ದೊಡ್ಡ ಮೆರವಣಿಗೆ ಹೊರಡ್ತದೆ. ಅದಕ್ಕೆ ಶಿವನ ದಿಬ್ಬಣ ಅಂತ ಹೇಳ್ತಾರೆ. ಮುಂದೆ ಮುಂದೆ ಶಿವಬಾಬಾ ಇರ್ತಾರೆ. ಅವನ ಜೊತೆಗೆ ಅವನ ಸಮಾನ ಸ್ಥಿತಿಗೆ ತಲುಪಿರುವಂತಹ ಆತ್ಮರಿರ್ತಾರೆ. ಅವರ ಹಿಂದೆ ಸೂರ್ಯವಂಶದಲ್ಲಿ ಬರುವಂಥ ಆತ್ಮರು, ಅವರ ಹಿಂದೆ ಚಂದ್ರವಂಶದಲ್ಲಿ ಬರುವಂಥ ಆತ್ಮರು, ಅವರ ಹಿಂದೆ ಇಸ್ಲಾಂ ಧರ್ಮದ ಆತ್ಮರು, ನಂತರ ಬೌದ್ಧಿ ಧರ್ಮದ ಆತ್ಮರು. ಹೀಗೆ ಮೆರವಣಿಗೆಯ ಮೂಲಕ ನಂಬರ್ವಾರ್ ಎಲ್ಲರೂ ಹೋಗಿ ಪರಮಧಾಮಕ್ಕೆ ತಲುಪ್ತಾರೆ. ಅಲ್ಲಿ ಹೋದ ನಂತರ ಪ್ರತಿಯೊಬ್ಬರು ತಮ್ಮ ತಮ್ಮ ವಿಭಾಗದಲ್ಲಿ ಹೋಗಿ ಸೆಟ್ ಆಗ್ತಾರೆ. आत्मा स्टार है, यह बड़ी समझने की बातें हैं. तकदीरवान ही धारण कर औरों को समझाएंगे. वह फिर महिमा में लिखते, फलाने ने हमको समझाया, हमारे कपाट खुल गए, इसने हमको जियादान दे दिया. फिर उनसे ही प्रीत हो जाती है. ಒಬ್ಬರು ಬಹಳ ಚೆನ್ನಾಗಿ ಜ್ಞಾನ ತಿಳಿಸಿದರೆ ಕೇಳಿದವರು ಅವರನ್ನು ಹೊಗಳ್ತಾರೆ. ಇಂಥವರೇ ನಮಗೆ ಜ್ಞಾನ ತಿಳಿಸಿದರು, ಜೀವದಾನ ಕೊಟ್ಟರು, ಬಹಳ ಚೆನ್ನಾಗಿ ನಮಗೆ ಜ್ಞಾನ ತಿಳಿಸಿದರು ಅಂಥೇಳಿ ಅವರನ್ನೇ ನೆನಪು ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರ ಜೊತೆಗೆ ಪ್ರೀತಿ ಬೆಳೀತಾ ಹೋಗ್ತದೆ. उनको ही याद करते रहते, फिर उनसे ही छुड़ाया जाता. दलाल को थोड़े ही याद किया जाता है. ನಂತರ ಬಾಬಾ ಉಪಾಯದಿಂದ ಅಂತಹ ಮಕ್ಕಳನ್ನು ಜ್ಞಾನ ಹೇಳಿದವರಿಂದ ದೂರ ಮಾಡ್ತಾರೆ. ಮಧ್ಯದಲ್ಲಿ ಇರುವಂತಹ ಪುರೋಹಿತನನ್ನು ಯಾರಾದರೂ ನೆನಪು ಮಾಡ್ತಾರೇನೋ? ವಧೂವರ ಪತಿ ಪತ್ನಿ ಪರಸ್ಪರರನ್ನು ನೆನಪು ಮಾಡ್ತಾರೆ ವಿನಃ ಮಧ್ಯದಲ್ಲಿ ಇರುವಂಥ ಪುರೋಹಿತನನ್ನು ನೆನಪು ಮಾಡೋದಿಲ್ಲ. ದಲಾಲರನ್ನು ನೆನಪು ಮಾಡಬಾರದು. ಅವರಿಗೆ ಬಾಬಾ ವಿಶೇಷವಾದ ಪ್ರಾಪ್ತಿ ಕೊಟ್ಟೇ ಕೊಡ್ತಾರೆ, ಕಮಿಷನ್ ಕೊಡ್ತಾರೆ. ಫಿರ್ ಸಾಜನ್ ಕೋ ಸಜನಿ ಯಾದ್ ಕರ್ತಿ ಹೈ, ಬ್ರಹ್ಮ ಭೀ ಹೋ ಗಯಾ ದಲಾಲ್. ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬವರು ಸಹ ಮಧ್ಯದಲ್ಲಿ ಇರುವಂತಹ ದಲಾಲಿಯಾಗಿದ್ದಾರೆ. ಅವರನ್ನೂ ಸಹ ನೀವು ನೆನಪು ಮಾಡಬಾರದು. ಯಾದ್ ಉಸ ಏಕ ಕೋಹಿ ಕರ್ನಾ ಹೈ. ನೆನಪು ಮಾಡುವುದಾದರೆ ಆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಯಹ ದಲಾಲ್ ಭೀ ಉನ್ಕೋ ಯಾದ್ ಕರ್ತೆ, ಉನ್ಕಿ ಮಹಿಮಾ ಕರ್ತೆ ಹೈ.
ಈ ಬ್ರಹ್ಮ ಬಾಬವರು ಸಹ ಆ ಶಿವ ತಂದೆಯನ್ನೇ ನೆನಪು ಮಾಡ್ತಾರೆ, ಅವನನ್ನೇ ಹೊಗಳ್ತಾರೆ, ಅವನ ಮಹಿಮೆ ಮಾಡ್ತಾರೆ. ಯಹ ಬ್ರಹ್ಮ ತೋ ಪತಿತ ಹೈ, ಪಹಲೆ ಇನ್ಮೇ ಪ್ರವೇಶ್ ಕರ್ ಇನ್ಕೋ ಪಾವನ್ ಬನಾಯ. ಏಕ ಹೇ ಪತಿತ್ ಏಕ ಹೇ ಪಾವನ್. ಬ್ರಹ್ಮ ತಂದೆಯ ಶರೀರದಲ್ಲಿ ಸದಾ ಪಾವನ ಆಗಿ ಇರುವಂಥ ತಂದೆ ಪ್ರವೇಶ ಮಾಡ್ತಾರೆ. ಆಗ ಒಂದೇ ದೇಹದಲ್ಲಿ ಪತಿತ ಬ್ರಹ್ಮನ ಆತ್ಮನೂ ಇರ್ತದೆ, ಪಾವನ ಶಿವ ತಂದೆಯ ಆತ್ಮನೂ ಇರ್ತದೆ. ಫಿರ್ ಸೂಕ್ಷ್ಮ ವತನ್ ಮೇ ಬ್ರಹ್ಮ ಹೇ ಪಾವನ್. ಬ್ರಹ್ಮ ಬಾಬಾ ಸಂಪೂರ್ಣ ಪಾವನ ಆದ ನಂತರ ಸೂಕ್ಷ್ಮ ವತನವಾಸಿ ಸಂಪೂರ್ಣ ಬ್ರಹ್ಮ ಆಗಿಬಿಡ್ತಾರೆ. ಸಮझानी तो ಬಾರ್ ಬಾರ್ ದಿ ಜಾತಿ. ಅನೇಕ ಸಲ ಬಾಬಾ ಈ ಮಾತನ್ನು ತಿಳಿಸ್ತಾ ಇರ್ತಾರೆ. ಬಾಪ್ ಕಹೇಂಗೆ ಮೈ ಭೀ ತುಮಕೋ ಸ್ವೀಕಾರ ಕರ್ತಾ ಹೂಂ. ಬಚ್ಚೆ ಕಹೇಂಗೆ ಬಾಬಾ ಹಮ್ ಆಪ್ಕೆ ಹೋ ಗಯೆ. ನಾವು ತಂದೆಗೆ ಹೇಳ್ತೀವಿ, ಬಾಬಾ ನಾವು ನಿನ್ನವರಾಗಿದ್ದೇವೆ. ಆಗ ಬಾಬಾ ಹೇಳ್ತಾರೆ, ನಾನು ನಿಮ್ಮನ್ನು ಸ್ವೀಕಾರ ಮಾಡಿದ್ದೇನೆ, ಪರಂತು ಯಾದ ರಖನಾ ಮೇರಿ ಇಜ್ಜತ್ ನಹಿ ಗವಾನ. ಆದರೆ ನೆನ್ಪಿಟ್ಕೊಳ್ಳಿ, ನೀವು ನನ್ನ ಮರ್ಯಾದೆಯನ್ನು ಕಳಿಬಾರದು. ಮೇರಾ ಬನ್ಕರ್ ಫಿರ್ ವಿಕಾರ ಮೇ ನಹಿ ಜಾನ. ನನ್ನ ಮಕ್ಕಳಾದ ನಂತರ ನೀವು ವಿಕಾರದಲ್ಲಿ ಹೋಗಬಾರದು. वास्तव में इस समय सब नरकवासी याद करते हैं स्वर्ग को. कहते फलाना स्वर्गवासी हुआ. अरे स्वर्ग है कहाँ? अगर स्वर्ग गया तो फिर यहाँ बुलाकर खाना आदि क्यों खिलाते हो? ದೇಹ ಬಿಟ್ಟವರು ಸ್ವರ್ಗವಾಸಿ ಆದರು ಅಂತ ಹೇಳ್ತಾರೆ. ಹಾಗಾದರೆ ಆ ಸ್ವರ್ಗ ಎಲ್ಲಿದೆ? ಸ್ವರ್ಗದಲ್ಲಿ ಹೋದವರನ್ನು ಮತ್ತೆ ಇಲ್ಲಿಗೆ ಕರೆಸಿ ನರ್ಕದ ಊಟ ಯಾಕೆ ಕೊಡ್ತೀರಿ? ಪತೀತ ದುನಿಯಾ ಮೇ ಪತೀತ ಬ್ರಾಹ್ಮಣೋं को ही खिलाते, ಪಾವನ್ ತೋ ಕೋಯಿ ಹೇ ನಹಿ. ಪತಿತ ಪ್ರಪಂಚದಲ್ಲಿ ಪತಿತ ಬ್ರಾಹ್ಮಣರನ್ನು ಕರೆದು ಊಟ ಹಾಕ್ತಾರೆ. ಯಾಕೆಂದರೆ ಇಲ್ಲಿ ಒಬ್ಬರೂ ಪಾವನ ಆಗಿಲ್ಲ, ಪಾವನ ಸ್ಥಿತಿಯಲ್ಲಿ ಇಲ್ಲ. ಪರಂತು ಇಸ್ ಛೋಟಿ ಬಾತ್ ಕೋ ಭಿ ಕೋಯಿ ಸಮಜ್ ನಹಿ ಸಕ್ತೆ. ಆದರೆ ಈ ಒಂದು ಚಿಕ್ಕದಾದಂಥ ವಿಷಯವನ್ನು ಸಹ ಯಾರೂ ತಿಳ್ಕೊಂಡಿಲ್ಲ. ಅಚ್ಚ मीठे मीठे सिकीलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. ज्ञान देने वाले दलाल से प्रीत न रख, एक शिव बाबा को ही याद करना है, वही जीयदान देने वाला है. ನಮಗೆ ಜ್ಞಾನ ಕೊಡುವಂತಹ, ಮಧ್ಯಸ್ಥಿಕೆ ಮಾಡುವಂತಹ ದಲಾಲರನ್ನು ನೆನಪು ಮಾಡಬಾರದು ಅಥವಾ ಅವರ ಜೊತೆಗೆ ಪ್ರೀತಿಯನ್ನು ಇಟ್ಕೋಬಾರದು. ಕೇವಲ ಒಬ್ಬ ಶಿವ ತಂದೆಯನ್ನೇ ನೆನಪು ಮಾಡಬೇಕು. ಆ ತಂದೆಯೇ ನಮಗೆ ಜೀವದಾನ ಕೊಡೋರಾಗಿದ್ದಾರೆ. ಎರಡನೇದು, इस बेहद नाटक को बुद्धि में रख अपार खुशी में रहना है. देह का भान छोड़ अशरीरी बनने का अभ्यास करना है.
ಈ ಬೇಹದ್ದಿನ ನಾಟಕವನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡು ಅಪಾರ ಖುಷಿಯಲ್ಲಿ ಇರಬೇಕು. ದೇಹದ ಅಭಿಮಾನ ಬಿಟ್ಟು ಅಶರೀರಿಯಾಗುವ ಅಭ್ಯಾಸ ಮಾಡಬೇಕು. वरदान: अपने भरपूर स्टॉक द्वारा खुशियों का खजाना बांटने वाले हीरो हीरोइन ಪಾರ್ಟ್ಧಾರಿ ಭವ. ತಮ್ಮಲ್ಲಿ ಇರುವ ಭರ್ಪೂರ ಸಂಗ್ರಹದಿಂದ ಖುಷಿಯ ಖಜಾನೆಯನ್ನು ಹಂಚುವಂತಹ ಹೀರೋ ಹೀರೋಯಿನ್ ಪಾತ್ರಧಾರಿ ಭವ. ಎಲ್ಲ ರೀತಿಯ ಖಜಾನೆಗಳನ್ನು ಭರ್ಪೂರಾಗಿ ಸಂಗ್ರಹ ಮಾಡಿ ಇಟ್ಕೊಳ್ಳಿ. ಆ ಖಜಾನೆಯಿಂದ ಆಗಾಗ ಅವಶ್ಯಕತೆ ಇರುವ ಖಜಾನೆಗಳನ್ನು ಹಂಚ್ತಾ ಹೋಗ್ರಿ. ಯಾರಿಗೆ ಯಾವ ಖಜಾನೆ ಬೇಕು ಅಂತ ಗುರ್ತಿಸಿ ಹಂಚ್ತಾ ಹೋಗ್ರಿ. ಈ ರೀತಿಯಲ್ಲಿ ಖುಷಿಯ ಖಜಾನೆಯನ್ನು ಹಂಚುವಂತಹ ಹೀರೋ ಹೀರೋಯಿನ್ ಆಗಿರಿ. संगम युगी ब्राह्मण आत्माओं का कर्तव्य है सदा खुश रहना और खुशी बांटना, लेकिन इसके लिए खजाना भरपूर चाहिए. अभी जैसा नाजुक समय नज़दीक आता जाएगा वैसे अनेक आत्माएं आपसे थोड़े समय की खुशी की मांगनी करने के लिए आएंगे. ಸಂಗಮಯುಗಿ ಬ್ರಾಹ್ಮಣರ ಕರ್ತವ್ಯ ಆಗಿದೆ ಖುಷಿಯನ್ನು ಕೊಡುವುದು, ಖುಷಿಯಲ್ಲಿ ಇರುವುದು. ತಾವು ಖುಷಿಯಲ್ಲಿ ಇದ್ದು ಅನೇಕರನ್ನು ಖುಷಿಯನ್ನು ಕೊಡಬೇಕಾದರೆ ಅದರ ಸಂಗ್ರಹ ನಿಮ್ಮ ಹತ್ತಿರ ಭರ್ಪೂರಾಗಿ ಇರಬೇಕು. ಬರುವಂಥ ಸೂಕ್ಷ್ಮ ಸಮಯದಲ್ಲಿ ಅನೇಕರು ಬಂದು ನಿಮ್ಮ ಹತ್ತಿರ ಖುಷಿಯನ್ನು ಕೇಳೋರಿದ್ದಾರೆ. तो इतनी सेवा करनी है जो कोई भी ಖಾಲಿ ಹಾಥ ನ ಜಾಯೆ. ಹಾಗಾದರೆ ನಾವು ಎಷ್ಟು ಸೇವೆ ಮಾಡಬೇಕೆಂದರೆ ನಮ್ಮ ಹತ್ತಿರ ಬಂದವರು ಎಂದೂ ಖಾಲಿ ಕೈಯಿಂದ ಹೋಗಬಾರದು. इसके लिए चेहरे पर सदा खुशी के ಚಿಹ್ನ. ಅದಕ್ಕಾಗಿ ನಿಮ್ಮ ಮುಖದಲ್ಲಿ ಸದಾ ಖುಷಿಯ ಗುರ್ತುಗಳು, ಖುಷಿಯ ಲಕ್ಷಣಗಳು ಕಾಣ್ತಿರಬೇಕು. ಕಭಿ ಮೂಡ್ ಆಫ್ ವಾಲಾ, ಮಾಯಾ ಸೆ ಹಾರ್ ಖಾನೆ ವಾಲಾ, ದಿಲ್ ಶಿಕಸ್ತ ವಾಲಾ ಚೆಹರಾ ನ ಹೋ. ಮನಸ್ಥಿತಿ ಕೆಡಿಸಿಕೊಂಡಿರುವಂಥ ಮುಖ, ಮಾಯೆಗೆ ಸೋತಿರುವಂಥ ಮುಖ ಅಥವಾ ಬೇಸರದ ಮುಖ ನಿಮ್ಮಲ್ಲಿ ಕಾಣಿಸಬಾರದು. ಸದಾ ಖುಷ್ ರಹೋ ಔರ್ ಖುಷಿ ಬಾಂಟತೆ ಚಲೋ. ಸದಾ ನೀವು ಖುಷಿಯಲ್ಲಿ ಇರಿ, ಖುಷಿಯನ್ನು ಹಂಚ್ತಾ ಹೋಗ್ರಿ. ತಬ್ ಕಹೆಂಗೆ ಹೀರೋ ಹೀರೋಯಿನ್ ಪಾರ್ಟ್ಧಾರಿ. ಆಗ ಮಾತ್ರ ನಿಮಗೆ ಹೀರೋ ಹೀರೋಯಿನ್ ಪಾತ್ರಧಾರಿ ಅಂತ ಹೇಳಬಹುದು. श्लोगन: एक दो की राय को रिगार्ड देना ही संगठन को एकता के सूत्र में बांधना है. ಪರಸ್ಪರರ ಸಲಹೆಗೆ ಗೌರವ ಕೊಡುವುದೇ ಸಂಘಟನೆಯನ್ನು ಏಕತೆಯ ಸೂತ್ರದಲ್ಲಿ ಕಟ್ಟುವುದಾಗಿದೆ. ಪರಸ್ಪರರ ವಿಚಾರಗಳಿಗೆ ಗೌರವ ಕೊಡುವುದೇ ಸಂಘಟನೆಯನ್ನು ಏಕತೆಯ ಸೂತ್ರದಲ್ಲಿ ಕಟ್ಟುವುದಾಗಿದೆ. ಓಂ ಶಾಂತಿ, ಓಂ ಶಾಂತಿ.